ಹಿರಿಯ ನಟ ಅನಂತ್ ನಾಗ್ ಅವರು ಖಾಸಗಿ ವಾಹಿನಿಯ ಸಂದರ್ಶನವೊಂದರಲ್ಲಿ ಹಲವು ಸಂಗತಿಗಳನ್ನು ಹಂಚಿಕೊಂಡಿದ್ದಾರೆ. ಮುಖ್ಯವಾಗಿ ಅವರ ತಮ್ಮ ಕನ್ನಡದ ಮೇರು ನಟ, ನಿರ್ದೇಶಕ ಆಟೋ ರಾಜ ಶಂಕರ್ ನಾಗ್ ಅವರ ಬಗ್ಗೆ ಮಾತನಾಡಿದ್ದಾರೆ. ಶಂಕರ್ ನಾಗ್ ರವರ ಸಾವು ಪ್ರೀಪ್ಲಾನ್ಡ್. ಅದು ಯಾರಿಂದ ಹೇಗೆ ಸಂಭವಿಸಿರಲಿ, ಅದು ಮೊದಲೇ ನಿರ್ಧಾರ ಆಗಿ ಹೋಗಿತ್ತು. ಏಕೆಂದರೆ ಅದನ್ನು ಸರಿಯಾಗಿ 2 ವರ್ಷ ಮೊದಲೇ ಮಾತಾಜಿಯವರು ಮುನ್ಸೂಚನೆ ನೀಡಿದ್ದರು ಎಂದಿದ್ದಾರೆ. ಈ ಬಗ್ಗೆ ವಿವರಗಳನ್ನು ಹೇಳ್ತಾ ಹೋಗ್ತೀವಿ, ಕೇಳಿ. ನಾನು ಆನಂದಾಶ್ರಮದ ಕುರಿತು ಹೇಳಿದ್ದೆ. ಕಾಸರಗೋಡು ಜಿಲ್ಲೆ, ಮಾತಾಜಿ ಕೃಷ್ಣಾಬಾಯಿ ಅಂತ. ಅವರು ನಮ್ಮ ತಾಯಿಯನ್ನ ಅವರ ಆಶ್ರಮದಲ್ಲೇ ಬೆಳೆಸಿದ್ದು. ನಮ್ಮ ತಂದೆ ತೀರಿಕೊಂಡ ನಂತರ ನಮ್ಮ ತಾಯಿ ಅಲ್ಲೇ ಆಶ್ರಮದಲ್ಲಿ ಹೋಗಿ ಮಾತಾಜಿ ಅವರ ಜೊತೆಯಲ್ಲೇ ಇದ್ರು. ಒಂದು ದಿನ ಮಾತಾಜಿಯವರು ನನ್ನ ಕರೆದು, ಅನಂತಜಿ ಇಲ್ಲಿ ಬಾ ಅಂತ ಅಂದರು. ನಾನು ಏನ್ ಮಾತಾಜಿ ಅಂದಿದ್ದಕ್ಕೆ, ಇನ್ನು ರಾಮನಾಮ ಹೆಚ್ಚು ಮಾಡು, ಪ್ರಸಾದ ಹಂಚೋಕೆ ಸಿದ್ಧತೆ ಮಾಡ್ಕೋ ಅಂದರು. ನಾನು ಏನ್ ಮಾತಾಜಿ, ಯಾರು ಏನು ಅಂದಿದ್ದಕ್ಕೆ, ಯಾರು ಏನು ಅಂತೆಲ್ಲ ಈಗ ಹೇಳಿದ್ದೆ ಹೆಚ್ಚಾಯಿತು. ಯಾವಾಗ ಅಂದರೆ ಇವತ್ತು 1988ರ ವಿಜಯದಶಮಿ, ಮುಂದಿನ ವರ್ಷ ಅಲ್ಲ, ಅದಕ್ಕೂ ಮುಂದಿನ ವರ್ಷ ಅಂದರೆ 1990ರ ವಿಜಯದಶಮಿ ದಿವಸ ಇದಕ್ಕೆ ನೀನು ಪ್ರಸಾದ ಹಂಚೋಕೆ ಸಿದ್ಧತೆ ಮಾಡ್ಕೋ ಅಂದರು. ನಾನು ಅದೇ ಯಾರು ಏನು ಅಂತ ಅಂದರೆ ಅದಕ್ಕೇನು ಉತ್ತರ ಹೇಳ್ತಿಲ್ಲ. ಅವರು ಹೀಗೆ ಮುನ್ಸೂಚನೆ ಕೊಟ್ಟಿದ್ದು 1988ರಲ್ಲಿ. ಅದರ ಮರು ವರ್ಷ ಅಂದರೆ 1989ರಲ್ಲಿ ಮಾತಾಜಿಯವರೇ ಹೊರಟೋಗ್ಬಿಟ್ರು. ಆ ವರ್ಷ ಅಂದರೆ 1989ರ ವಿಜಯದಶಮಿ ಸಮೀಪ ನಮ್ಮ ಅಮ್ಮ ನಮಗೆ ಕಾಲ್ ಮಾಡಿ, ನೀವಿಬ್ಬರು ಆಶ್ರಮಕ್ಕೆ ಅಥವಾ ಇಲ್ಲಿಗೆ ಬನ್ನಿ ಅಂತ ಹೇಳಿದರು. ಕಾಲ್ ಮಾಡಿ ನಾನು ಹಾಗೂ ಆಟೋ ರಾಜ ಶಂಕರ್ ಇಬ್ಬರೂ ಕೂಡ ಹೋಗಿದ್ವಿ. ಆಗ ನಮಗೆ ನಮ್ಮಮ್ಮ ಈ ಸಂಗತಿ ಏನು ಹೇಳಲಿಲ್ಲ. ಆದರೆ 1990ರ ವಿಜಯದಶಮಿ ದಿನ ಶಂಕರ್ ಅಪಘಾತದಲ್ಲಿ ತೀರಿ ಹೋಗ್ಬಿಟ್ಟ ಅಂತ ಅನಂತ್ ನಾಗ್ ನೆನೆದಿದ್ದಾರೆ. ಆವತ್ತು ಅಮ್ಮಂಗೆ ಕಾಲ್ ಮಾಡಿ ಹೇಳಿದಾಗ ಅಮ್ಮ, ಹೌದು ಕಣೋ, ಮಾತಾಜಿಯವರು 2 ವರ್ಷ ಮುಂಚೆನೇ ಹೇಳಿದ್ದರು, ನಾನೇ ಮರ್ತು ಹೋಗ್ಬಿಟ್ಟಿದ್ದೆ ಅಂದರು. ಅಲ್ಲಿಗೆ ಶಂಕರನ ಕಥೆ ಎಲ್ಲ ಮುಗಿದು ಹೋಗಿತ್ತು ಎಂದಿದ್ದಾರೆ. ಆಟೋ ರಾಜ ಶಂಕರ್ ನಾಗ್ ಅವರ ಅಣ್ಣ ಅನಂತ್ ನಾಗ್ ಇದನ್ನು ನೆನೆದು ದುಃಖಿತರಾಗಿದ್ದರು. ನಟ ಅನಂತ್ ನಾಗ್ ರವರು ತಮ್ಮ ಪ್ರೀತಿಯ ಸಹೋದರ ಶಂಕರ್ ನಾಗ್ ಅವರ ಬಗ್ಗೆ ನನ್ನ ಪ್ರೀತಿಯ ಶಂಕರ್ ಹೆಸರಿನ ಒಂದು ಪುಸ್ತಕ ಬರೆದಿದ್ದಾರೆ. ಅದರಲ್ಲಿ ಅವರು ತಮ್ಮನ ಜೊತೆಗಿನ ಒಡನಾಟ ಹಾಗೂ ತಮ್ಮ ಕುಟುಂಬದ ಬಗ್ಗೆ ಬಹಳಷ್ಟನ್ನು ಬರೆದುಕೊಂಡಿದ್ದಾರೆ.